ಇದೆಲ್ಲ ಬೆಳವಣಿಗೆಗಳಿಂದ ಬಿಜೆಪಿಗೆ ಫ್ಯೂಚರ್ ಅನುಕೂಲ ಆಗುತ್ತೆ. ಒಂದು ನೋಡಿ, ಭಾರತೀಯ ಜನತಾ ಪಕ್ಷ ರಾಷ್ಟ್ರದ ಅಭ್ಯುದಯಕ್ಕೆ, ರಾಷ್ಟ್ರ ನಡೆದು ಬಂದ ದಾರಿಗೆ, ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಕಾರಗಳಿಗೆ, ಸತ್ಕಾರ್ಯಗಳಿಗೆ ಪ್ರಾಯಶಃ ನರೇಂದ್ರ ಮೋದಿ, ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆ, ಇದರ ಅವಶ್ಯಕತೆ ನಮಗೇನಿಲ್ಲ. ಜನ ಮ್ಯಾಂಡೇಟನ್ನು ಧಿಕ್ಕರಿಸಿದ್ದಾರೆ. ಅದಕ್ಕೆ ತಕ್ಕ ಪಾಠನೂ ಕಲಿಸ್ತಾರೆ, ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ. ಒಂದು ಸತ್ಯ, ಕರ್ನಾಟಕದಲ್ಲಿ ಯಾವ ರೀತಿ ಏನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನವಂಬರ್ ತಿಂಗಳು ಬಂದರೆ ಕಾಂಗ್ರೆಸ್ನವ್ರಿಗೆ ಒಂಥರ ವಾಂತಿನೂ ಇದೆ, ಭ್ರಾಂತಿನೂ ಇದೆ. ಇವೆರಡರ ಮಧ್ಯದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ನಿರ್ಲಿಪ್ತ ಸರ್ಕಾರ ಅದು ಸಿದ್ದರಾಮಯ್ಯ ಸರ್ಕಾರ. ಯಾವ ಒತ್ತಡ ಅವ್ರಿಗೆ? ಏನು ಒತ್ತಡ ಅಂದರೆ ಏನು ಹೇಳಿ ತಾವೇನೆ? ಯಾರು ಒತ್ತಡ ಇದೆ ನೋಡ್ರಿ? ಅಧಿಕಾರದ ಮದ ಏರಿದೆ. ಮದ ಏರಿದ ಮೇಲೆ ಏನಾಯ್ತದೆ? ಯಾವತ್ತೋ ಒಂದು ದಿನ ಅದಕ್ಕೆ ಇಳಿಲೇಬೇಕಾಯ್ತದೆ. ಆದ್ದರಿಂದ ಸಿದ್ದರಾಮಯ್ಯನವರು ಇನ್ನೊಬ್ಬರು ಮಾತನ್ನು ಕೇಳ್ಕೊಂಡು ಮಾಡ್ತಾಯಿಲ್ಲ. ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಬಿಡಬೇಕು ಅನ್ನೋ ಆಸೆನೂ ಇಲ್ಲ, ನಮ್ಗೆ ಅವ್ರು ಹೋಗಬೇಕು ಅನ್ನೋ ಆಸೆನೂ ಇಲ್ಲ. ನಮ್ಮ ನೋವೇನೆಂದರೆ, ನನ್ನ ಕಳಕಳಿ ಏನಂದರೆ, ಯಾವ ಸಿದ್ದರಾಮಯ್ಯನಿಗೆ ಜನಾದೇಶ ಕೊಟ್ಟರು, ಮ್ಯಾಂಡೇಟ್ ಕೊಟ್ಟರು, ಆ ಜನರಿಗೆ ಅಟ್ಲೀಸ್ಟು 1% ಆದರೂ ಒಳ್ಳೇದು ಮಾಡಬೇಕು ಅನ್ನುವ ನಿಮ್ಮ ಚಿಂತನೆ ಇಲ್ಲದೆ ಆದಮೇಲೆ ಅಧಿಕಾರ ತಗೊಂಡು ಏನು ಉಪ್ಪು ಹಾಕೋತೀರಾ? ಗೌರವನ ನಿಮಗೆ? ಇದು ಒಳ್ಳೇದಲ್ಲ. ಬಿಜೆಪಿನ ಒಡೆದ ಮನೆ ಅಂತಿದ್ರು, ಈಗ ಕಾಂಗ್ರೆಸ್ ಏನಾಗ್ತದೆ ನೋಡಿ, BJP ಯಾವುದು ಹೊಡೆದಿದ್ದು ಇಲ್ಲ, ಪಡೆದಿದ್ದು ಇಲ್ಲ. ನಮ್ಮಲ್ಲಿ ಹೊಡೆಯೋಕ್ಕೆ ಸಾಧ್ಯವೂ ಇಲ್ಲ. ನಮ್ಮಲ್ಲಿರೋ ಮೇಲ್ಗಡೆ ಇರೋ ನಾಯಕರು 2 ನಿಮಿಷಕ್ಕೆ ಎಲ್ಲವನ್ನೂ ಕೂಡ ಯಾವ ರೀತಿ ಸರಿದೂಗಿಸ್ಬೇಕು ಅನ್ನೋ ಭಾವನೆಯಿಂದ ಪಕ್ಷ ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋರು ನಮ್ಮ ಪಕ್ಷ. ಆದ್ದರಿಂದ ದೇಶಕ್ಕೋಸ್ಕರವಾಗಿ, ದೇಶದ ಇತಿಹಾಸಕ್ಕೋಸ್ಕರವಾಗಿ, ಮುಂದಿನ ಪೀಳಿಗೆಗೋಸ್ಕರವಾಗಿ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು, ನಮ್ಮ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ನಮ್ಮ ರಾಷ್ಟ್ರ ಅಧ್ಯಕ್ಷರಾದ ನಡ್ಡಾ ಅವರು ಒಂದೇ ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಒಡೆದ ಮನೆ ಆಗಿದೆಯಾ? ಹೊಡೆದೋಗಿದೆ. ಏನು ಮನೆಯೇ ಇಲ್ಲ ಅಲ್ಲಿ. ಯಾವ್ಯಾವ ಬಾಗಿಲಾಗಿದೆಯೋ ಗೊತ್ತಿಲ್ಲ, ಎಲ್ಲಿ ಡೋರ್ ಇದೆ ಎಲ್ಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ದಂಗೆ ಆಗಿದೆ. ನನಗನ್ನಿಸ್ತಾ ಇದೆ, ದಿಕ್ಕು ದಿವಾಳಿ ಇಲ್ಲದೆ ಇರ್ತಕ್ಕಂಥ ಯಾವುದಾದ್ರು ಒಂದು ಸರ್ಕಾರ ಈ ದೇಶದಲ್ಲಿದ್ದರೆ ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ.